ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ವಾಣಿ ಕೌಶಿಕ್. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಕಚ್ಚಾಡಿಕೊಳ್ತಿದ್ದಾರೆ ದೋಸ್ತಿ. ಶಾಸಕ ಸಿಎಂ ನಡುವೆ ಶುರುವಾಗಿದೆ ಕುಸ್ತಿ. ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ನಡೆಯುತ್ತಿರುವ ಜಗಳ ಊಟಗೋಸಿ. ಗಂಡ ಸತ್ತು ಒಂದೆರಡು ತಿಂಗಳಿಗೆ ರಾಜಕೀಯ ಬೇಕಾಗಿರಲಿಲ್ಲ. ಸುಮಲತಾ ಬಗ್ಗೆ ಕೆಟ್ಟ ಭಾವನೆಯಿಂದ ಹೇಳಿಕೆ ನೀಡಿಲ್ಲ. ಅವರ ವಿರುದ್ಧ ಹೇಳಿಕೆ ನೀಡಿದ್ದಕ್ಕೆ ನಾನು ಕ್ಷಮೆ ಕೇಳಲ್ಲ. ಇವನು ಕಂದಾಯ ಅಧಿಕಾರಿ ಮೋಹನ. ಈತನ ವಿರುದ್ಧ ಮಾಡಲಾಗ್ತಿದೆ ಸಾಕಷ್ಟು ಆರೋಪನ. ಸಣ್ಣ ಹುದ್ದೆಯಲ್ಲಿದ್ರೂ ಹೆದರಿಸ್ತಿದ್ದಾನೆ ಸರ್ಕಾರನ. ಬೀದರ್ನಲ್ಲಿ 3 ಸಚಿವರಿದ್ರೂ ಪ್ರಯೋಜನವಿಲ್ಲ. ಇಲ್ಲಿನ ಸಮಸ್ಯೆಗಳು ಯಾವುವು ಪರಿಹಾರ ಕಂಡಿಲ್ಲ. ಕುಡಿಯೋ ನೀರಿಗೆ ಹಾಹಾಕಾರ ಇನ್ನೂ ತಪ್ಪಿಲ್ಲ. ಭೂತ ಬಂಗಲೆಯಂತಾಗಿದೆ ಅಂಬೇಡ್ಕರ್ ಭವನ. ಇಲ್ಲಿ ಕಲ್ಪಿಸಿಕೊಟ್ಟಿಲ್ಲ ಯಾವುದೇ ಸೌಲಭ್ಯನ. ಕೋಟಿ ಖರ್ಚು ಮಾಡಿ ನಡೆಸಲಾಗ್ತಾ ಇದೆ ಕಳಪೆ ಕಾಮಗಾರಿನ. ಸುಮಲತಾ ಅಂಬರೀಶ್ ವಿರುದ್ಧ ಜೆಡಿಎಸ್ ನಾಯಕರು ವಾಗ್ದಾಳಿ ಮುಂದುವರೆಸಿದ್ದಾರೆ. ಅಲ್ಲದೆ ತೀರಾ ವೈಯಕ್ತಿಕ ಮಟ್ಟದಲ್ಲಿ ಜೆಡಿಎಸ್ ನಾಯಕರು ಟೀಕಾ ಪ್ರಹಾರ ನಡೆಸಿ ಓರ್ವ ಮಹಿಳೆ ವಿರುದ್ಧ ಇನ್ನಿಲ್ಲದ ರಾಜಕಾರಣ ಆರಂಭಿಸಿದ್ದಾರೆ. ಇನ್ನು ಗಂಡ ಸತ್ತು ಒಂದೆರಡು ತಿಂಗಳಾಗಿಲ್ಲ, ಸುಮಲತಾ ಅವರಿಗೆ ರಾಜಕೀಯ ಬೇಕಿತ್ತಾ ಎಂಬ ಹೇಳಿಕೆಯನ್ನು ಸಚಿವ ಎಚ್.ಡಿ. ರೇವಣ್ಣ ಸಮರ್ಥಿಸಿಕೊಂಡಿದ್ದಾರೆ. ಗಂಡ ಸತ್ತು ಇನ್ನೂ ಒಂದೆರಡು ತಿಂಗಳಾಗಿಲ್ಲ, ಸುಮಲತಾ ಅವರಿಗೆ ರಾಜಕೀಯ ಬೇಕಿತ್ತಾ ಎಂಬ ಹೇಳಿಕೆಯನ್ನು ಸಚಿವ ಎಚ್.ಡಿ. ರೇವಣ್ಣ ಸಮರ್ಥಿಸಿಕೊಂಡಿದ್ದಾರೆ. ಅಂದಹಾಗೆ ಹೊಳೆನರಸೀಪುರದಲ್ಲಿ ಮಾತನಾಡಿದ ಅವರು, ಹಿಂದೂ ಸಂಸ್ಕೃತಿ ಪ್ರಕಾರ ಗಂಡ ಸತ್ತವರು ಕೆಲವು ದಿನ ಮನೆಯಿಂದ ಹೊರಬರಬಾರದು ಎಂಬ ನಿಯಮ ಇದೆ, ಅದಕ್ಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರು. ಯಾವಾಗ ಇವರು ಚಾಲೆಂಜ್ ತಗೊಂಡ್ರು ಕೆಲವರು, ಅದನ್ನ ಟೈಮ್ ಬಂದಾಗ ಹೇಳ್ತೀವಿ ರಾಜಕಾರಣ. ಅವ್ರಿಗೆ ಚಾಲೆಂಜ್ ತಗೊಂಡಾಗ ಅದು ಚಾಲೆಂಜಿಗೆ ನಾವು ಎದುರಿಸ್ಬೇಕಲ್ಲ, ಹಿಂದೆ ಓಡೋಕ್ಕಾಗತ್ತಾ? ಆ ದೃಷ್ಟಿಯಿಂದ ಕುಮಾರಸ್ವಾಮಿ ಅವ್ರು ಮಾಡಿದ್ರು. ಸುಮಲತಾ ಯಾರು ಚಾಲೆಂಜ್, ಇನ್ನೂ ಗಂಡ ಸತ್ತು ಇನ್ನೂ 1 ತಿಂಗಳಾಗಿಲ್ಲ 2 ತಿಂಗಳಾಗಿಲ್ಲ. ಸುಮಲತಾ ಯಾರು ಚಾಲೆಂಜ್, ಇನ್ನೂ ಗಂಡ ಸತ್ತು ಇನ್ನೂ 1 ತಿಂಗಳಾಗಿಲ್ಲ 2 ತಿಂಗಳಾಗಿಲ್ಲ. ಸುಮಲತಾ ಯಾರು ಚಾಲೆಂಜ್, ಇನ್ನೂ ಗಂಡ ಸತ್ತು ಇನ್ನೂ 1 ತಿಂಗಳಾಗಿಲ್ಲ 2 ತಿಂಗಳಾಗಿಲ್ಲ. ನಾನು ಹೇಳೋದು ಕುಮಾರಸ್ವಾಮಿ ಯಾವ ರೀತಿ ಪಾಪ ಅವ್ರು ಮುಖ್ಯಮಂತ್ರಿ ಇದ್ದು ಸಣ್ಣತನ ತೋರಕ್ಕೆ ಹೋಗಿಲ್ಲ, ಯಾವ ರೀತಿ ಆ್ಯಕ್ಟ್ ಮಾಡಿದ್ರು ಅನ್ನೋದನ್ನ ಕಾಲ ಬಂದಾಗ ಹೇಳಿದ್ದೀನಿ. ಅದ್ರ ಬಗ್ಗೆ ನಾನು ರಿಯಾಕ್ಟ್. ಅಲ್ಲದೆ ಈ ಹೇಳಿಕೆ ನೀಡಿದ್ದಕ್ಕೆ ನಾನು ಕ್ಷಮೆ ಕೇಳೋದಿಲ್ಲ, ಕ್ಷಮೆ ಕೇಳೋಕೆ ನನಗೇನು ಹುಚ್ಚು ಹಿಡಿದಿದೆಯೇ ಅಂತ ಪ್ರಶ್ನಿಸಿದರು. ಇನ್ನು ನಿಖಿಲ್ ಸ್ಪರ್ಧಿಸಬೇಕು ಎಂಬುದು ಮಂಡ್ಯದ ಜನರ ಮತ್ತು ಕಾರ್ಯಕರ್ತರ ಅಭಿಪ್ರಾಯ. ಮಂಡ್ಯಕ್ಕೆ ನಿಖಿಲ್ ಕೊಡುಗೆ ಏನು ಎಂಬ ಪ್ರಶ್ನೆಯನ್ನು ಕೇಳೋದಾದರೆ, ಸುಮಲತಾ ಅವರು ಮಂಡ್ಯಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿ ಅಂತ ತಿರುಗಿ ಪ್ರಶ್ನಿಸಿದರು. ಪತ್ರಿಕಾ ಸ್ನೇಹಿತರು ಕೇಳಿದಾಗ ಭಾವನೆ ಏನಿದೆ ಅದನ್ನ ನಾನು ಇವತ್ತು ನಮ್ಮ ಒಂದು ಸಂಸ್ಕೃತಿ ಇರುವಂತ ಹೇಳಿದ್ದೀನಿ. ನಾನು ಬರಬಾರ್ದು ಅಂತ ಎಲ್ಲರೂ ಹೇಳಿದ್ದೀನಿ. ನಾನೇ ಕ್ಷಮೆ ಕೇಳಕ್ ಹೋಲ್ರಿ, ನನಗೇನು ಕ್ಷಮೆ ನಾನೇ ಕ್ಷಮೆ ಕೇಳಕ್ ಹೋಲ್ರಿ, ನನಗೇನು ಹುಚ್ಚಿಡ್ದೆ ಕ್ಷಮೆ ಕೇಳಕ್. ನಾನೇ ಯಾಕೆ ಮನ ಹೋಲ್ಸಕ್ ಹೋಲಿ ಸ್ವಾಮಿ? ಯಾರೇ ಇದ್ದು ಸ್ವತಂತ್ರ, ಯಾರು ನಿಲ್ತಾರೆ ಬೇಡ ಅನ್ನಕ್ಕಾಗತ್ತೆ. ನಾನು ಅದಕ್ಕೆ ಇವತ್ತು ಕುಮಾರಸ್ವಾಮಿ ಇದ್ರು, ಕುಮಾರಸ್ವಾಮಿ ಬಿಟ್ಟು ಇವತ್ತು ನಿಖಿಲ್ ಕರೆದಿದ್ದಾರೆ, ಬಂದಿದ್ದಾರೆ. ತಪ್ಪೇನಂತೆ? ಪತ್ರಿಕಾ ಸ್ನೇಹಿತರು ಕೇಳಿದಾಗ ಭಾವನೆ ಏನಿದೆ ಅದನ್ನ ನಾನು ಇವತ್ತು ನಮ್ಮ ಒಂದು ಸಂಸ್ಕೃತಿ ಇರುವಂತ ಹೇಳಿದ್ದೀನಿ. ನಾನು ಬರಬಾರ್ದು ಅಂತ ಎಲ್ಲರೂ ಹೇಳಿದ್ದೀನಿ. ಜೊತೆಗೆ ನನ್ನ ಹೇಳಿಕೆಗೆ ಅಪಾರ್ಥ ಕಲ್ಪಿಸಬೇಡಿ, ಕೆಟ್ಟ ಭಾವನೆಯಿಂದ ಹೇಳಿಕೆ ನೀಡಿಲ್ಲ. ಸುಮಲತಾ ಹಿಂದೆ ಯಾರಿದ್ದಾರೆ ಎಂಬುದನ್ನು ಸಮಯ ಬಂದಾಗ ಹೇಳುತ್ತೇನೆ ಅಂತ ತಿಳಿಸಿದರು. ಹಾಗೆ ಸುಮಲತಾ ಇದುವರೆಗೆ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ, ಈಗ ರಾಜಕೀಯದಲ್ಲಿ ನಟನೆ ಮಾಡಲು ಬಂದಿದ್ದಾರೆ. ಅವರು ಚುನಾವಣೆಯಲ್ಲಿ ಸ್ಪರ್ಧಿಸೋದು ಬೇಡ ಅಂತ ನಾನು ಹೇಳಿಲ್ಲ, ಅವರು ಇನ್ನೂ 4 ಚುನಾವಣೆಗಳಲ್ಲಿ ಸ್ಪರ್ಧಿಸಲಿ ಅಂತ ಹೇಳಿದರು. ಇದಲ್ಲದೆ ದೇಶದಲ್ಲಿ ನಮ್ಮದೊಂದೇ ಅಪ್ಪ ಮಕ್ಕಳ ಪಕ್ಷವೇ, ಈಗ ಮೊಮ್ಮಕ್ಕಳನ್ನು ಸ್ಪರ್ಧೆಗೆ ಇಳಿಸುತ್ತಿರುವುದು ತಪ್ಪೇ ಎಂದ ಅವರು, ಪ್ರಜ್ವಲ್ ಹಾಸನದಿಂದ ಸ್ಪರ್ಧಿಸಿದರೆ ದೇವೇಗೌಡರು ಬೇರೆ ಕಡೆಯಿಂದ ಸ್ಪರ್ಧಿಸುತ್ತಾರೆ ಅಂತ ಸ್ಪಷ್ಟಪಡಿಸಿದರು. ರಂಜನ್, ಸಮಗ್ರ ಸುದ್ದಿ, ಹೊಳೆನರಸೀಪುರ. ಸ್ವಾಮಿ, ನಮಗೆ ಬಹಿಷ್ಕಾರ ಹಾಕಿ 1 ವರ್ಷ ಆಯಿತು. ಹೀಗಾಗಿ 1 ವರ್ಷದಿಂದ ಬಹಿಷ್ಕಾರದಿಂದ ನೊಂದು ಬೆಂದು ಹೋಗಿದ್ದೇವೆ. ಈಗ ನೀವಾದರೂ ಬಹಿಷ್ಕಾರದಿಂದ ಮುಕ್ತಿ ಕೊಡಿಸಿ. ಹೀಗಂತ ಆ ದಂಪತಿ ಭ್ರಷ್ಟಾಚಾರ ನಿಗ್ರಹ ದಳದ ಎದುರು ಕಣ್ಣೀರಿಟ್ಟಿದ್ದಾರೆ. ಅಷ್ಟಕ್ಕೂ ಏನಿದು ಬಹಿಷ್ಕಾರದ ಕಥೆ ಅಂತೀರಾ? ನೀವೇ ನೋಡಿ. ಹೀಗೆ ಕಣ್ಣೀರಿಟ್ಟ ಮೈಲಾರಪ್ಪ ದಂಪತಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಸಮೀಪದ ಲಿಂಗಪ್ಪನ ಪಾಳ್ಯದವರು. ಹಿಂದೆ ಇವರು ತಮ್ಮ ಜಮೀನಿನಲ್ಲಿ ಪಂಚಾಯಿತಿ ಅನುಮತಿ ಪಡೆದು ಮನೆ ಕಟ್ಟಿದ್ರಂತೆ. ಆದರೆ ಗ್ರಾಮದ ಮುಖಂಡರು ಏಕಾಏಕಿ ಮನೆ ಒತ್ತುವರಿ ಮಾಡಿರೋದಾಗಿ ಏಕಪಕ್ಷೀಯ ನಿರ್ಧಾರಕ್ಕೆ ಬಂದು ಈ ದಂಪತಿಗೆ ಬಹಿಷ್ಕಾರ ಹಾಕಿದ್ದರಂತೆ. ಪರಿಣಾಮ ಬಹಿಷ್ಕಾರದಿಂದಾಗಿ ಅಂಗಡಿಗೆ ಹೋಗಿ ನಾವೇನೂ ತರುವಂತಿಲ್ಲ,
ದೇವಸ್ಥಾನಕ್ಕೆ ಹೋಗುವಂತಿಲ್ಲ, ಊರಿನವರು ಮಾತನಾಡಿಸುವುದಿರಲಿ, ಒಂದು ಹನಿ ನೀರೂ ಸಹ ನಮಗೆ ಕೊಡುವಂತಿಲ್ಲ ಅನ್ನೋದು ಈ ದಂಪತಿಯ ಅಳಲಾಗಿದೆ. ಇನ್ನು ನಿನ್ನೆ ಹುಳಿಯಾರಿನ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ಭ್ರಷ್ಟಾಚಾರ ನಿಗ್ರಹ ದಳದಿಂದ ಗುರುವಾರ ಏರ್ಪಡಿಸಿದ್ದ ಸಾರ್ವಜನಿಕ ಸಭೆಯಲ್ಲಿ ಮೈಲಾರಪ್ಪ ದಂಪತಿ ತಮ್ಮ ಬಹಿಷ್ಕಾರದ ನೋವು ತೋಡಿಕೊಂಡು ಕಣ್ಣೀರಿಟ್ಟರು. ಅಲ್ಲದೆ, ಸ್ವಾಮಿ, ನಮಗೆ ಬಹಿಷ್ಕಾರ ಹಾಕಿ 1 ವರ್ಷ ಆಯಿತು. ಹೀಗಾಗಿ 1 ವರ್ಷದಿಂದ ಬಹಿಷ್ಕಾರದಿಂದ ನೊಂದು ಬೆಂದು ಹೋಗಿದ್ದೇವೆ. ಈಗ ನೀವಾದರೂ ಬಹಿಷ್ಕಾರದಿಂದ ಮುಕ್ತಿ ಕೊಡಿಸಿ ಅಂತ ಪರಿಪರಿಯಾಗಿ ಬೇಡಿಕೊಂಡ ಘಟನೆ ನಡೆಯಿತು. ಇದೇ ವೇಳೆ ದಂಪತಿ ಅಳಲು ಕೇಳಿದ್ದ ತುಮಕೂರು ಎಸಿಬಿ ಅಧಿಕಾರಿ ವಿ ರಘುಕುಮಾರ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ PSI ಅವರನ್ನು ಸಭೆಗೆ ಕರೆಸಿಕೊಂಡು, ಏನ್ರಿ ಇದು, ಈ ಕಾಲದಲ್ಲೂ ಬಹಿಷ್ಕಾರ ಪದ್ಧತಿ ಜೀವಂತವಾಗಿರೋ ದೂರು ಬಂದಿದೆಯಲ್ರಿ, ತಕ್ಷಣ ಈ ದೂರಿನ ಸಂಬಂಧ ಸತ್ಯಾಸತ್ಯತೆಯ ವರದಿ ಕೊಡಿ. ಬಹಿಷ್ಕಾರ ಹಾಕಿರುವುದು ಸತ್ಯವಾಗಿದ್ದರೆ ಅವರೆಷ್ಟೇ ಪ್ರಭಾವಿಗಳಿರಲಿ, ಅವರಷ್ಟೇ ಜನರಿರಲಿ, ಕೇಸ್ ಬುಕ್ ಮಾಡಿ ಕಂಬಿ ಎಣಿಸಲು ಕಳಿಸ್ರಿ ಅಂತ ಮೌಖಿಕ ಆದೇಶ ನೀಡಿದರು. ಒಟ್ನಲ್ಲಿ ಬಹಿಷ್ಕಾರದಂತಹ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿರೋದು ನಿಜಕ್ಕೂ ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂಗತಿಯಾಗಿದೆ. ಶ್ರೀಮಂತ್ ಸಮಗ್ರ ಸುದ್ದಿ, ಶಿರಾ. ಮಾಲೂರು ಪಟ್ಟಣದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನ ನಿರ್ಮಾಣವಾಗಿದೆ. ಆದರೆ ಈ ಭವನ ಸದ್ಯ ಇದ್ದೂ ಇಲ್ಲದಂತಾಗಿದೆ. ಜೊತೆಗೆ ಭವನ ನಿರ್ವಹಣೆ ಯಾವ ಇಲಾಖೆ ವಹಿಸಿಕೊಂಡಿದೆ ಅನ್ನೋದೇ ತಿಳಿದಂತಾಗಿದೆ. ಅಂದಹಾಗೆ ಏನಿದು ಭವನದ ಕಥೆ ಅಂತೀರಾ? ನೀವೇ ನೋಡಿ. ಹೌದು, ಹೀಗೆ ಪಾಳು ಬಿದ್ದು ಭೂತ ಬಂಗಲೆಯಂತೆ ಕಾಣಿಸುತ್ತಿರುವ ಅಂಬೇಡ್ಕರ್ ಭವನ, ಸುತ್ತಲೂ ಗಿಡಗಂಟೆಗಳು ಬೆಳೆದು ಕಾಡಿನಂತೆ ಕಾಣುತ್ತಿರುವ ಭವನ, ಜೊತೆಗೆ ಸರಿಯಾದ ರೀತಿಯಲ್ಲಿ ಶೌಚಾಲಯ, ಕಾಂಪೌಂಡ್, ವಿದ್ಯುತ್, ನೀರಿನ ಸೌಲಭ್ಯಗಳು ಯಾವುದೂ ಇಲ್ಲದಿರುವುದು. ಸದ್ಯ ಈ ಭವನ ಇರೋದು ಮಾಲೂರು ಪಟ್ಟಣದಲ್ಲಿ. ಆದರೆ ಈ ಭವನ ನಿರ್ಮಾಣದ ವೇಳೆ ಕಳಪೆ ಕಾಮಗಾರಿ ನಡೆದಿದ್ದು, ಕಿಟಕಿ, ಬಾಗಿಲು, ಮೇಲ್ಛಾವಣಿ ಕಿತ್ತು ಹೋಗಿ ಸಂಪೂರ್ಣ ಕಟ್ಟಡ ಬಿರುಕು ಬಿಟ್ಟಿದೆ. ಅಲ್ಲದೆ ಇದು ಕುಡುಕರಿಗೆ ಹಾಗೂ ಅನೈತಿಕ ಚಟುವಟಿಕೆಗಳಿಗೆ ತಾಣವಾಗಿದೆ. ಜೊತೆಗೆ ಭವನ ಹೆಸರಿಗೆ ಮಾತ್ರ ದಲಿತರ ಕಾರ್ಯಕ್ರಮಕ್ಕೆ ಇದೆ. ವಿಪರ್ಯಾಸವೆಂದರೆ ಭವನ ಇರೋದನ್ನೇ ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮರೆತೇ ಬಿಟ್ಟಿದ್ದಾರೆ. ಈ ಹಿಂದೆ ತಾಲೂಕಿನ ದಲಿತ ಸಂಘಟನೆಗಳು ಕುಂದುಕೊರತೆ ಹಾಗೂ ವಿವಿಧ ಕಾರ್ಯಕ್ರಮಗಳಿಗೆ ಭವನ ಬೇಕು ಅಂತ ನಿರಂತರ ಪ್ರತಿಭಟನೆಗಳನ್ನು ನಡೆಸಿದರು. ಹೀಗಾಗಿ ಆಗ ಪ್ರತಿಭಟನೆಗೆ ಮಣಿದಿದ್ದ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ತಮ್ಮ ಅವಧಿಯಲ್ಲಿ ಪುರಸಭೆ ವತಿಯಿಂದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಲ್ಲಿ ಭವನ ನಿರ್ಮಾಣ ಮಾಡಿಸಿದ್ರು. ಬಳಿಕ ಕೆಲವು ದಿನಗಳ ಕಾಲ ಇದರ ನಿರ್ವಹಣೆ ಮಾಡಲಾಯಿತು. ಆದರೆ ಇತ್ತೀಚೆಗೆ ಭವನವಿದ್ದೂ ಇಲ್ಲದಂತಾಗಿದೆ. ಈ ಭವನದ ಬಗ್ಗೆ ಯಾವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕಾಳಜಿ ವಹಿಸ್ತಾ ಇಲ್ಲ. ದಲಿತ ಮುಖಂಡರುಗಳ ಅನೇಕ ಹೋರಾಟಗಳ ಪ್ರತಿಫಲವಾಗಿ 2012ರಂದು ಈ ಅಂಬೇಡ್ಕರ್ ಭವನ ಉದ್ಘಾಟನೆ ಆಯಿತು. ಸುಮಾರು 1 ಕೋಟಿ ವೆಚ್ಚದಲ್ಲಿ. ಇದು ನಾಮಕ ವ್ಯವಸ್ಥೆಗೆ ಮಾತ್ರ ಉದ್ಘಾಟನೆಯಾಗಿದೆ. ಇದರಿಂದ ಯಾವುದೇ ರೀತಿಯ ದಲಿತರಿಗಾಗಲಿ, ಯಾವುದೇ ಸಾಮಾಜಿಕ ಜನರಿಗಾಗಲಿ ಯಾವುದೇ ಉಪಯೋಗ ಇಲ್ಲ. ಇದು ಯಾವ ರೀತಿಯಾಗಿದೆ ಅಂದರೆ, ಈ ಅಂಬೇಡ್ಕರ್ ಭವನ ಅನ್ನೋದು ಕುಡುಕರಿಗೆ, ಪುಂಡು ಪೋಖರಿಗಳ ತಾಣವಾಗಿದೆ. ಸುಮ್ಮನೆ ದಲಿತರ ಪರ ಓಟುಗಳನ್ನು ಪಡ್ಕೊಂಡು ನಾನು ಮೈಗೆತ್ಕೊಂಡ್ರೆ ದಲಿತರ ಪರ ಇದ್ದೀವಿ ಅಂತ ಹೇಳೋ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇದು ನಾಮಕ ವ್ಯವಸ್ಥೆ ಅಷ್ಟೇ. ಪರಿಣಾಮ ಈ ಭವನ ದಲಿತ ಜನಾಂಗದ ಪಾಲಿಗೆ ಇದ್ದೂ ಇಲ್ಲದಂತಾಗಿದೆ. ಇದಲ್ಲದೆ ಮಾಲೂರಿನಲ್ಲಿ ನಾನಾ ರೀತಿಯ ಭವನಗಳ ನಿರ್ಮಾಣಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡುವ ಸರ್ಕಾರಗಳು ದಲಿತರ ಬಗ್ಗೆ ಕಾಳಜಿ ಮಾತ್ರ ಹೊಂದಿಲ್ಲ ಅನ್ನೋದು ದಲಿತ ಮುಖಂಡರಾದ ಮಂಜುನಾಥ್ ಅವರ ಅಳಲಾಗಿದೆ. ಒಟ್ನಲ್ಲಿ ಕೂಡಲೇ ಭವನವನ್ನು ಸಂಪೂರ್ಣವಾಗಿ ಒಂದು ಇಲಾಖೆ ಜವಾಬ್ದಾರಿಗೆ ಕೊಟ್ಟು ದುರಸ್ತಿ ಮಾಡಿ ದಲಿತರ ಕಾರ್ಯಗಳಿಗೆ ಕೊಡಬೇಕು ಅಂತ ದಲಿತ ಮುಖಂಡರು ಒತ್ತಾಯಿಸಿದ್ದಾರೆ. PN ದಾಸ್, ಸಮಗ್ರ ಸುದ್ದಿ, ಮಾಲೂರು. ಈತ ಕಂದಾಯ ಅಧಿಕಾರಿ. ಎದೆ ಸಿಡಿದ್ರೆ 2 ಅಕ್ಷರ ಇಲ್ಲ. ಆದರೂ ಈತ ಎಷ್ಟು ಪವರ್ಫುಲ್ ಅಂದರೆ ಸ್ವತಃ CM ಕೂಡ ಇವನ್ನ ಏನೂ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ಈತನ ಮೇಲೆ ಇರೋ ಆರೋಪಗಳ ದಾಖಲೆಗಳು ಪುಟಗಟ್ಟಲೆ ಅಲ್ಲ, ಟನ್ಗಟ್ಟಲೆ ಇವೆ. ಆದರೂ CMರಿಂದ ಹಿಡಿದು ಯಾವ ಅಧಿಕಾರಿಯೂ ಇವನ್ನ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟಕ್ಕೂ ಯಾರೀ ಭ್ರಷ್ಟಾಚಾರದ ಗಿರಾಕಿ ಅಂತೀರಾ? ನೀವೇ ನೋಡಿ. ಎಸ್, ಈತನ ಹೆಸರು BH ಮೋಹನ್ ಕುಮಾರ್. 24 ವರ್ಷಗಳ ಹಿಂದೆ ಅನುಕಂಪದ ಆಧಾರದ ಮೇಲೆ ಕೆಲಸಕ್ಕೆ ಸೇರಿದ ಈತ ಆ ಬಳಿಕ ಬೆಳೆದ ಪರಿ ಅಪಾರ. ಮೂಲತಃ ಗದ್ದೆಬಿಂಡೇಹಳ್ಳಿಯ BH ಮೋಹನ್ ಕುಮಾರ್ ಈಗ ಕಸಬಾ ಹೋಬಳಿಯ ಕಂದಾಯಾಧಿಕಾರಿ. ಇನ್ನು ಈತನ ವಿರುದ್ಧ ಕೇಳಿಬರೋ ಆರೋಪಗಳು ಒಂದಲ್ಲ ಎರಡಲ್ಲ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬೆಂಬಲ, ಸುಳ್ಳು ದಾಖಲೆ ಸೃಷ್ಟಿಸಿ ರೈತರ ಜಮೀನನ್ನು ಗುಳುಂ ಮಾಡುವುದು, ಹೀಗೆ ಸಾಕಷ್ಟು ಆರೋಪಗಳನ್ನು ಈತನ ವಿರುದ್ಧ ಕೇಳಿಬಂದಿವೆ. ಪರ್ಯಾಸವೆಂದರೆ 2017ರಲ್ಲಿ ಈತನ ವಿರುದ್ಧ ಸ್ವತಃ ಮುಖ್ಯಮಂತ್ರಿಗಳ ಉಪ ಕಾರ್ಯದರ್ಶಿ ಕ್ರಮಕ್ಕೆ ಸರ್ಕಾರದ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಬರೆದರೂ ಇದುವರೆಗೂ ಯಾರೂ ಕೂಡ ಕ್ರಮ ಕೈಗೊಂಡಿಲ್ಲ. ಅಲ್ಲದೆ ಈತ ಎಷ್ಟು ಪವರ್ಫುಲ್ ಅಂದರೆ ಸ್ವತಃ CM ಕೂಡ ಇವನ್ನ ಏನೂ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ಈತನ ಮೇಲೆ ಇರೋ ಆರೋಪಗಳ ದಾಖಲೆಗಳು ಪುಟಗಟ್ಟಲೆ ಅಲ್ಲ, ಟನ್ಗಟ್ಟಲೆ ಇವೆ. ಆದರೂ CMರಿಂದ ಹಿಡಿದು ಯಾವ ಅಧಿಕಾರಿಗೂ ಇವನ್ನ ಏನೂ ಮಾಡೋಕ್ಕಾಗೋದಿಲ್ಲ.
ಇನ್ನು ಸ್ಥಳೀಯರ ಪ್ರಕಾರ ಕಳೆದ 24 ವರ್ಷಗಳಿಂದ ಒಂದೇ ಕಡೆ ಸೇವೆ ಸಲ್ಲಿಸುತ್ತಿರುವ ಕಂದಾಯ ಅಧಿಕಾರಿ BH ಮೋಹನ್ ಕುಮಾರ್ ಅವರು ಅಕ್ರಮ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದು ಸಾಬೀತಾಗಿದೆ. ಈ ಕುರಿತು ಮೇಲಧಿಕಾರಿಗಳಿಗೆ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದಲ್ಲದೆ ಇನ್ನೊಂದು ಪ್ರಕರಣದಲ್ಲಿ ಜಮೀನನ್ನ ಕ್ರಯಕ್ಕೆ ಪಡೆದುಕೊಂಡ ವಿಷಯಕ್ಕೆ ಸಂಬಂಧಿಸಿದ ಪಹಣಿ ಪತ್ರದಲ್ಲಿ ಹಲವು ವರ್ಷಗಳ ಕಾಲ ಯಾವುದೇ ಬದಲಾವಣೆ ಮಾಡದೆ ಇದೇ BH ಮೋಹನ್ ಕುಮಾರ್ ತನ್ನ ಸಹವರ್ತಿಯಾದ ಗ್ರಾಮ ಲೆಕ್ಕಾಧಿಕಾರಿ SL ಯೋಗೇಶ್ ಜೊತೆ ಸೇರಿ ಅಕ್ರಮವಾಗಿ ಬದಲಾವಣೆ ಮಾಡಿದ್ದು ಈ ಕುರಿತು ದೂರು ಸಲ್ಲಿಸಿದರೂ ಈವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎನ್ನಲಾಗ್ತಾ ಇದೆ. ಈ ನಡುವೆ BH ಮೋಹನ್ ಕುಮಾರ್ ಇಂದ ಅನ್ಯಾಯಕ್ಕೊಳಗಾದ ಅಡಗೂರು ಶ್ರೀನಿವಾಸ್ ಎಂಬಾತ ಈತನ ಆರೋಪಗಳ ಬಗ್ಗೆ ತಾಲೂಕು ದಂಡಾಧಿಕಾರಿ ಮಾರುತಿಗೌಡರ ಗಮನಕ್ಕೂ ತಂದಿದ್ದಾರೆ. ಆದರೆ ಅವರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಆತನಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಅಡಗೂರು ಶ್ರೀನಿವಾಸ್ ಆರೋಪಿಸುತ್ತಾರೆ. ಒಟ್ನಲ್ಲಿ ಓರ್ವ ಕಂದಾಯ ಇಲಾಖೆ ಅಧಿಕಾರಿಯನ್ನ ಮುಖ್ಯಮಂತ್ರಿಗಳೇ ಏನೂ ಮಾಡಲು ಸಾಧ್ಯವಿಲ್ಲವೆಂದರೆ ನಿಜಕ್ಕೂ ಇದು ಇಡೀ ಆಡಳಿತ ಮಂಡಳಿಯ ಅಪಹಾಸ್ಯವಲ್ಲದೆ ಬೇರೇನೂ ಅಲ್ಲ. ನವೀನ್, ಸಮಗ್ರ ಸುದ್ದಿ, ಚಂದ್ರಾಯಪಟ್ಟಣ. ನಿಗಮ ಮಂಡಳಿಗಾಗಿ ನಿಮ್ಮ ಕಾರ್ಯಕರ್ತರಿಂದ ಹೋರಾಟ ಮಾಡಿಸಿದ್ರಿ. ಈಗ ಅದೇ ನಿಗಮ ಮಂಡಳಿಯನ್ನು ಪುಟಗೋಸಿ ಅಂತಿದ್ದೀರಾ. ಹಾಗಾದರೆ ಪುಟಗೋಸಿ ನಿಗಮ ಮಂಡಳಿಗಳ ಇವು ಇಷ್ಟೆಲ್ಲ ಮಾಡಿದ್ದು ಅಂತ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಸುಧಾಕರ್ಗೆ JDS ತಿರುಗೇಟು ನೀಡಿದೆ. ಈ ಮೂಲಕ CM ಹಾಗೂ ಶಾಸಕ ಸುಧಾಕರ್ ನಡುವಿನ ಭಿನ್ನಮತ ತಾರಕಕ್ಕೇರಿದೆ. ಅತ್ತ ಮಳವಳ್ಳಿಯಲ್ಲಿ ದೋಸ್ತಿಗಳಾದ ಕಾಂಗ್ರೆಸ್ ಹಾಗೂ JDS ಮಧ್ಯೆ ಜಗಳ ನಡೆಯುತ್ತಲೇ ಇದೆ. ಸದ್ಯ ಇದರ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಇದೇ ದೋಸ್ತಿಗಳ ನಡುವೆ ಘರ್ಷಣೆ ಆರಂಭಗೊಂಡಿದೆ. ಅಂದಹಾಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನ ತಪ್ಪಿದ್ದರಿಂದ CM ಕುಮಾರಸ್ವಾಮಿ ವಿರುದ್ಧ ಶಾಸಕ ಸುಧಾಕರ್ ಟೀಕೆ ಮಾಡಿದ್ರು. ಅಲ್ಲದೆ ಕಾಂಗ್ರೆಸ್ ಶಾಸಕನಾಗಿದ್ದುಕೊಂಡೇ ಸದ್ಯ ಮಂಡ್ಯದಲ್ಲಿ ಸುಮಲತಾ ಪರವಾಗಿ ಬೆಂಬಲ ಘೋಷಣೆ ಮಾಡಿದ್ರು. ಹೀಗಾಗಿ ಶಾಸಕರ ಮೇಲೆ JDS ಮುಖಂಡರು ಕೆಂಡಾಮಂಡಲರಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ JDS ಮುಖಂಡ ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜಾಕಾಂತ್, ಪುಟಗೋಸಿ ನಿಗಮ ಮಂಡಳಿಗಳು ನೀವು ಇಷ್ಟೆಲ್ಲ ಮಾಡಿಸಿದ್ದು CM ಕುಮಾರಸ್ವಾಮಿ ಪಕ್ಷದ ವರಿಷ್ಠ ದೇವೇಗೌಡ ಅವರ ವಿರುದ್ಧ ಹಗುರವಾಗಿ ಮಾತನಾಡಿದರೆ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದರು. ಜೊತೆಗೆ ಪುಟಗೋಸಿ ಎನ್ನುವುದು ರೈತರ ವಸ್ತು, ಅಂತಹ ವಸ್ತುವಿಗೆ ಅವಮಾನ ಮಾಡಿದ್ದಾರೆ. ಇವರು ರೈತರಾಗಿದ್ದಾರೆ, ಇಂತಹ ಮಾತು ಅವರಿಂದ ಬರುತ್ತಿರಲಿಲ್ಲ. ನಮ್ಮ ಕುಮಾರಸ್ವಾಮಿಯವರನ್ನು ಅವಮಾನ ಮಾಡುತ್ತಿರುವುದು ಸರಿಯಲ್ಲ. ನಿಮಗೆ ನಿಗಮ ಮಂಡಳಿ ಸ್ಥಾನ ಬೇಕಿದ್ದರೆ ಕಾಂಗ್ರೆಸ್ನವರನ್ನ ಕೇಳಿ, ಅದನ್ನು ಬಿಟ್ಟು ಕುಮಾರಸ್ವಾಮಿ ವಿರುದ್ಧ ಯಾಕೆ ಮಾತನಾಡುತ್ತೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಬೇಕೇ ಬೇಕು ಅಂತ ಹೋರಾಟ ಮಾಡಿಸಿದ್ರು, ಸಂಘಟನೆ ಮಾಡಿಸಿದ್ರು, ಸ್ಟ್ರೈಕ್ ಮಾಡಿಸಿದ್ರು, ಕಲ್ಲು ಹೋರಾಟ ಮಾಡಿಸಿದ್ರು, ದುಡ್ಡು ಖರ್ಚು ಮಾಡಿದ್ರು. ಲಾಸ್ಟ್ ಅವ್ರ ಜೊತೆಲಿರ್ತಕ್ಕಂಥ ಪ್ರತಿನಿಧಿಗಳು ನಾವು ನಿಗಮ ಮಂಡಳಿ ಶಾಸಕರಿಗೆ ಕೊಡಲಿಲ್ಲ ಅಂದರೆ ನಾವು ಖಂಡಿತವಾಗ್ಲೂ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು. ಪುಟಗೋಸಿ ಸಂಘಕ್ಕೆ ನೀವು ಇವತ್ತು ರಾಜೀನಾಮೆ ಕೊಡಿಸ್ತೀವಿ, ನೀವು ಸಂಘಟನೆ ಮಾಡಿಸಿದ್ದು, ಹೋರಾಟ ಮಾಡಿಸಿದ್ದು, ಬಕೆಟ್ ಹಿಡಿದಿದ್ದು, ಡೆಲ್ಲಿಗೆ ಹೋಗಿದ್ದು, ಬಾಂಬೆಗೆ ಹೋಗಿದ್ದು, ಇದೆಲ್ಲ ಮಾತಾಡಿದ್ರೆ ಖಂಡಿತವಾಗ್ಲೂ ನೀವೊಬ್ಬರು ಎಜುಕೇಟೆಡ್. ಇನ್ನು ಜಿಲ್ಲಾ ಪಂಚಾಯಿತಿ ಸದಸ್ಯ ಮುನೇಗೌಡ ಮಾತನಾಡಿ, ಶಾಸಕ ಸುಧಾಕರ್ ನೋಡಿ ಯಾರು ವೋಟ್ ಹಾಕ್ತಾರೆ, ಅವರ ವರ್ತನೆಯಿಂದ ಕ್ಷೇತ್ರದ ಜನ ಬೇಸತ್ತಿದ್ದಾರೆ. ಶಾಸಕರು ಮುಂಬೈ, ದೆಹಲಿ ಎಂದು ಹೇಳುತ್ತಾ BJP ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಹಿಂದೆ ಓಡಿ ಹೋಗ್ತಾರೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ, ಮಂತ್ರಿಗಿರಿ ಬೇಕು ಅಂತ ಕಾರ್ಯಕರ್ತರಿಂದ ಹೋರಾಟ, ಕಲ್ಲು ತೂರಾಟ ಮಾಡಿಸಿದ್ರು. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡದಿದ್ದರೆ ಸಾಮೂಹಿಕ ರಾಜೀನಾಮೆ ಕೊಡುತ್ತೇವೆಂದು ಕಾಂಗ್ರೆಸ್ ನಾಯಕರ ಮೇಲೆ ಒತ್ತಡ ಹೇರಿದ್ರು ಅಂತ ಶಾಸಕರಿಗೆ ತಿರುಗೇಟು ನೀಡಿದರು. ಒಟ್ಟಿನಲ್ಲಿ CM ಕುಮಾರಸ್ವಾಮಿ ಹಾಗೂ ಶಾಸಕ ಸುಧಾಕರ್ ನಡುವಿನ ಭಿನ್ನಮತ ತಾರಕಕ್ಕೇರಿದ್ದು ಇದು ಲೋಕಸಭೆ ಚುನಾವಣೆಯಲ್ಲಿ ದೋಸ್ತಿಗಳ ಒಮ್ಮತದ ಸ್ಪರ್ಧೆ ಮೇಲೆ ಪರಿಣಾಮ ಬೀರಿದ್ರೂ ಅನುಮಾನವಿಲ್ಲ. ಗುರುದೀಪ್, ಸಮಗ್ರ ಸುದ್ದಿ, ಚಿಕ್ಕಬಳ್ಳಾಪುರ. ಆ ಮಹಿಳೆಯರು ಇವತ್ತು ಸಿಟ್ಟಿಗೆದ್ದಿದ್ರು. ಅಲ್ಲದೆ ನೀರಿಗಾಗಿ ಖಾಲಿ ಕೊಡಗಳನ್ನು ಹಿಡಿದು ಸೀದಾ ಜಿಲ್ಲಾಧಿಕಾರಿಗಳ ಕೊಠಡಿಗೆ ನುಗ್ಗಿದ್ರು. ಜೊತೆಗೆ ನೀರು ಕೊಡಿ ಇಲ್ಲ ನಮಗೆ ವಿಷ ಕೊಡಿ ಅಂತ ಘೋಷಣೆ ಕೂಗಿ ಪ್ರತಿಭಟನೆ ಕೂಡ ನಡೆಸಿದ್ರು. ಅಷ್ಟಕ್ಕೂ ಎಲ್ಲಿ ಈ ಘಟನೆ ನಡೀತು ಅಂತೀರಾ? ನೀವೇ ನೋಡಿ. ಬೀದರ್ ಜಿಲ್ಲೆಯಲ್ಲಿ 3 ಸಚಿವರಿದ್ದಾರೆ. ಆದರೂ ಇಲ್ಲಿ ಸಮಸ್ಯೆಗಳು ಅನ್ನೋದು ಪರಿಹಾರ ಕಂಡಿಲ್ಲ. ಹೀಗಾಗಿ ಈ ಎಲ್ಲಾ ಸಚಿವರು ಕೇವಲ ಹೆಸರಿಗಷ್ಟೇ ಸಚಿವರಾಗಿ ಜಿಲ್ಲೆಯಲ್ಲಿ ಓಡಾಟ ನಡೆಸಿದ್ದಾರೆ. ಸದ್ಯ ಬೀದರ್ ಜಿಲ್ಲೆಯಲ್ಲಿ ಹನಿ ಹನಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಪರಿಣಾಮ ಕುಡಿಯುವ ನೀರು ಕೊಡಿ ಅಂತ ಜನರು ಬೀದಿಗೆ ಇಳಿದಿದ್ದಾರೆ. ಅಂದಹಾಗೆ ಇಂದು ಬೀದರ್ನ ರಾಮನಗರದ ಮಹಿಳೆಯರು, ನಿವೃತ್ತ ಯೋಧರ ಪತ್ನಿಯರು ಮತ್ತು ಮಕ್ಕಳು ನೀರು ಕೊಡಿ ಇಲ್ಲ ನಮಗೆ ವಿಷ ಕೊಡಿ ಅಂತ ಘೋಷಣೆ ಕೂಗುತ್ತಾ ಸೀದಾ ಜಿಲ್ಲಾಧಿಕಾರಿಗಳ ಕೊಠಡಿಗೆ ನುಗ್ಗಿ ಪ್ರತಿಭಟನೆ ನಡೆಸಿದರು. ಅಲ್ಲದೆ ನೀರಿಗಾಗಿ ಜಿಲ್ಲಾಧಿಕಾರಿ ಕೋಣೆಯ ಬಾಗಿಲಿನ ಎದುರು ಕುಳಿತು ಧರಣಿ ನಡೆಸಿದ ಮಹಿಳೆಯರು ಕೂಡಲೇ ಸಮರ್ಪಕ ನೀರಿನ ವ್ಯವಸ್ಥೆ ಮಾಡುವಂತೆ ಡಿಸಿಗೆ ಆಗ್ರಹಿಸಿದರು. ಇದು ಮಹಿಳಾ ದಿನಾಚರಣೆ, ಇವತ್ತಿನ ಸ್ಪೆಷಲ್ ಡೇ. ನೀರಿಗೋಸ್ಕರ ರೋಡಿಗೆ ಬಂದಂತ ಹೆಣ್ಮಕ್ಳು ಮಹಿಳಾ ದಿನದಿಂದ ಟ್ಯಾಂಕರ್ ನಿಂದ ದೊಡ್ಡ ಟ್ಯಾಂಕರ್ ಗಂದಿ ಇಷ್ಟೆಲ್ಲ ಎಸ್ಪಿಗೆ ಬರ್ತಾವ್ರಿ. ದೊಡ್ಡ ಟ್ಯಾಂಕರ್ ನೀರು ರೋಡ್ ಎಷ್ಟು ನೀರು ಬರ್ತಾವ.
ಒಟ್ನಲ್ಲಿ ಮಹಿಳಾ ದಿನಾಚರಣೆ ದಿನವೇ ಮಹಿಳೆಯರು ಖಾಲಿ ಕೊಡಗಳನ್ನು ಹಿಡಿದುಕೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಿ ಪ್ರತಿಭಟನೆ ನಡೆಸಿದ್ದು ಅಧಿಕಾರಿಗಳನ್ನು ಹೌಹಾರುವಂತೆ ಮಾಡಿತ್ತು. ವಿಜಯ್ ಕುಮಾರ್, ಚೈನಾಪುರೆ, ಸಮಗ್ರ ಸುದ್ದಿ, ಬೀದರ್. ಮೇವಿನ ಬಣವೆಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟ ಘಟನೆ ಚಳ್ಳಕೆರೆ ತಾಲೂಕಿನಲ್ಲಿ ನಡೆದಿದೆ. ಸದ್ಯ ಈ ಬೆಂಕಿ ಅನಾಹುತದಿಂದ 4-5 ಹುಲ್ಲಿನ ಬಣವೆಗಳು, ದನದ ಕೊಟ್ಟಿಗೆಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿವೆ. ಆದರೆ ರಾಸುಗಳಿಗೆ ಹಾಗೂ ಮನೆಗಳಿಗೆ ಬೆಂಕಿ ತಗುಲದ ಪರಿಣಾಮ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಬರಗಾಲ ಇರುವ ಕಾರಣ ಸಂಗ್ರಹಿಸಿದ್ದ ಮೇವಿನ ಬಣವೆಗಳಿಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟ ಪರಿಣಾಮ ಬಣವೆಗಳೊಂದಿಗೆ ಹಸುವಿನ ಕೊಟ್ಟಿಗೆಗಳು ಸಹ ಭಸ್ಮವಾಗಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಚಿಕ್ಕಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅಂದಹಾಗೆ ಈ ಅವಘಡದಲ್ಲಿ 4-5 ಹುಲ್ಲಿನ ಬಣವೆಗಳು, ದನದ ಕೊಟ್ಟಿಗೆಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿವೆ. ಅಲ್ಲದೆ ಹುಲ್ಲಿನ ಬಣವೆಗಳು ಗ್ರಾಮದ ಓಂಕಾರ, ನಾಗರಾಜ್, ದೊಡ್ಡ ತಿಪ್ಪಣ್ಣ ಎಂಬುವರಿಗೆ ಸೇರಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಅಂತ ತಿಳಿದು ಬಂದಿದೆ. ಆದರೆ ರಾಸುಗಳಿಗೆ ಹಾಗೂ ಮನೆಗಳಿಗೆ ಬೆಂಕಿ ತಗುಲದ ಪರಿಣಾಮ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಘಟನೆಯಲ್ಲಿ 2 ಮನೆಗಳಿಗೆ ಬೆಂಕಿ ತಗುಲಿ ಸ್ವಲ್ಪ ನಷ್ಟವಾಗಿದೆ. ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದವರು ಹರಸಾಹಸ ಪಟ್ಟು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಈ ಸಂಬಂಧ ತಳಕು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿದಾನಂದ ಮಸ್ಕಲ್, ಸಮಗ್ರ ಸುದ್ದಿ, ಚಿತ್ರದುರ್ಗ. ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ನಕಲಿ ಪತ್ರಕರ್ತರ ಹಾವಳಿ ಹಾಗೂ ವಾಹನಗಳ ಮೇಲೆ ಪ್ರೆಸ್ ಪದದ ದುರ್ಬಳಕೆ ತಡೆಯುವುದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಬಾಗಲಕೋಟೆ ನಗರದ ಪ್ರೆಸ್ ಕ್ಲಬ್ನಲ್ಲಿಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರೋಷನ್ ಪತ್ರಕರ್ತರೊಂದಿಗೆ ಸಂವಾದ ನಡೆಸಿದರು. ಅಂದಹಾಗೆ ಸಂವಾದದ ವೇಳೆ ಮಾತನಾಡಿದ ಎಸ್ಪಿ, ಜಿಲ್ಲೆಯಲ್ಲಿ ಕೆಲವು ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗಿದ್ದು ವಾಹನಗಳ ಮೇಲೆ ಪ್ರೆಸ್ ಅಂತ ಬರೆದುಕೊಂಡು ತಿರುಗಾಡ್ತಿದ್ದಾರೆ. ಇದರಿಂದ ನಿಜವಾದ ಪತ್ರಕರ್ತರಿಗೂ ತೊಂದರೆಯಾಗ್ತಿದೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹಾಗೂ ವಾರ್ತಾ ಇಲಾಖೆ ಸಹಯೋಗದ ವತಿಯಿಂದ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ಶ್ಯಾಮ್ ತಡಬಾರ, ಸಮಗ್ರ ಸುದ್ದಿ, ಬಾಗಲಕೋಟೆ. ಪುಟ್ಟ ಬ್ರೇಕ್ನ ನಂತರ ಬಿಗ್ ನ್ಯೂಸ್ ಮುಂದುವರಿಯಲಿದೆ. ಸರಿಯಾಗಿ ತಿಂತೀಯಾ ಇಲ್ಲ? ಇವನ್ನೇ ಕೊಟ್ಟು ಲೋನ್ ತಗೊಂಡಿತ್ತಲ್ವಾ, ನನ್ನ ಕಾಲೇಜ್ಗೋಸ್ಕರ ಸಂಬಳದಲ್ಲಿ ಸ್ವಲ್ಪ ಹಣ ಉಳಿಯುತ್ತೆ, ಅದಕ್ಕೆ ವಾಪಸ್ ತಂದೆ. ಯಾರು ತಮ್ಮ ಭವಿಷ್ಯಕ್ಕಾಗಿ ಚಿನ್ನದ ಉಪಯೋಗ ಮಾಡ್ತಾರೋ ಮುತ್ತೂಟ್ ಫಿನ್ಕಾರ್ಪ್ ಅವರನ್ನು ಬ್ಲೂ ವಿಚಾರದವರು ಅಂತಾರೆ. ಅವರಿಗೆ ಗೋಲ್ಡ್ ಲೋನ್ಸ್ ಮತ್ತು ಸರಿಯಾದ ಸಲಹೆನೂ ಕೊಡ್ತಾರೆ. ಮುತ್ತೂಟ್ ಫಿನ್ಕಾರ್ಪ್, ಜೀವನ ಬದಲಾಯಿಸಲು ಬನ್ನಿ. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. Unleash the spirit of music. Music series from Hercules Deluxe. For those with superior taste of music. Hercules Deluxe, a quality product from the House of Kodes. ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ಆ ಪಂಚಾಯಿತಿ ಬಯಲು ಮುಕ್ತ ಗ್ರಾಮ ಪಂಚಾಯಿತಿಯಾಗಿದೆ. ಜೊತೆಗೆ ಆ ಜಿಲ್ಲೆಯಲ್ಲಿ ಆ ಪಂಚಾಯಿತಿ ಹೆಸರುವಾಸಿಯಾದ ಪಂಚಾಯಿತಿ ಕೂಡ ಆಗಿದೆ. ಅಂದಹಾಗೆ ಅದ್ಯಾವ ಪಂಚಾಯಿತಿ ಅಂತೀರಾ? ನೀವೇ ನೋಡಿ. ಹೌದು, ಇದು ಕಲಬುರಗಿ ಸಮೀಪದ ಕಲ್ಲಹಂಗರಗ ಗ್ರಾಮ ಪಂಚಾಯಿತಿ. ಈ ಪಂಚಾಯಿತಿಯ 3 ಗ್ರಾಮಗಳಾದ ಕಲ್ಲಹಂಗರಗ, ಜಂಬಗ, ಅಪ್ಪಗ ಗ್ರಾಮಗಳು ಸಹ ಉತ್ತಮ ಶೌಚಾಲಯಗಳನ್ನು ಒಳಗೊಂಡಿವೆ. ಹೀಗಾಗಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಬಯಲು ಮುಕ್ತ ಶೌಚಾಲಯ ಎಂಬ ಪಂಚಾಯಿತಿ ಸರ್ಟಿಫಿಕೇಟ್ ನೀಡಿ 10,000 ರೂಪಾಯಿ ಚೆಕ್ ನೀಡಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಪಥದತ್ತ ದಾಪುಗಾಲಿಟ್ಟಿದ್ದು ಇಲ್ಲಿ ಯಾವುದೇ ತರಹದ ಭೇದ ಭಾವ ಮಾಡಿಲ್ಲ. ಅಲ್ಲದೆ ನಮ್ಮ ಉದ್ದೇಶ ಗ್ರಾಮದ ಅಭಿವೃದ್ಧಿ ಎನ್ನುತ್ತಾರೆ ಕಲ್ಲಹಂಗರಗ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪರಮೇಶ್ವರ್ ಎಲ್ ನಾಶಿಕರ್. ಒಟ್ಟಾರೆ ಜಿಲ್ಲೆಯ ಬಯಲು ಮುಕ್ತ ಶೌಚಾಲಯ ಪ್ರಶಸ್ತಿಗೆ ಭಾಜನವಾಗಿರುವ ಇಂತಹ ಪಂಚಾಯಿತಿಗಳು ರಾಜ್ಯಾದ್ಯಂತ ಆಗಲಿ ಎಂಬುದೇ ನಮ್ಮ ಆಶಯ ಎನ್ನುತ್ತಾರೆ ಗ್ರಾಮ ಪಂಚಾಯಿತಿ ಸದಸ್ಯರು. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಪೊಲೀಸ್ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕ ಸಚಿವ ಎಂಟಿಬಿ ನಾಗರಾಜ್ ಅವರ ದುರಾಡಳಿತ ಖಂಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಅಲ್ಲದೆ ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಹೊಸಕೋಟೆಯನ್ನು ಗೂಂಡಾ ರಾಜ್ಯ ಮಾಡಲು ಹೊರಟಿದ್ದಾರೆ ಅಂತ ಮಾಜಿ ಸಚಿವ ಬಿಎನ್ ಬಚ್ಚೇಗೌಡ ಆರೋಪಿಸಿದರು. ಬಿಜೆಪಿ ಕಚೇರಿಯಿಂದ ಪೊಲೀಸ್ ಠಾಣೆವರೆಗೆ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆ ನಡೆಸಿ ಬೆಂಗಳೂರು ಕೋಲಾರ ರಾಷ್ಟ್ರೀಯ ಹೆದ್ದಾರಿ 75ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕ ಸಚಿವ ಎಂಟಿಬಿ ನಾಗರಾಜ್ ಅವರ ದುರಾಡಳಿತ ಖಂಡಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾಜಿ ಸಚಿವ ಬಿಎನ್ ಬಚ್ಚೇಗೌಡ, ಹೊಸಕೋಟೆಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಪೊಲೀಸ್ ಅಧಿಕಾರಿಗಳು ಸುಳ್ಳು ಕೇಸ್ ದಾಖಲೆ ಮಾಡಿ ಸಚಿವ ಎಂಟಿಬಿ ನಾಗರಾಜ್ ಚೇಲಾಗಳಂತೆ ವರ್ತಿಸುತ್ತಿದ್ದಾರೆ. ಅಲ್ಲದೆ
ಮರಳು, ಪೆಟ್ರೋಲ್, ಗ್ಯಾಸ್ ದಂಧೆಗಳು ಪೊಲೀಸರ ಬೆಂಬಲದಲ್ಲೇ ನಡೆಯುತ್ತಿದೆ. ಮುಖ್ಯವಾಗಿ ಹೊಸಕೋಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಲಾಂಗ್ ಮಚ್ಚು ಹಿಡಿದು ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುತ್ತಾ ಗೂಂಡಾ ರಾಜ್ಯ ಮಾಡಲು ಹೊರಟಿದ್ದಾರೆ ಅಂತ ಆರೋಪಿಸಿದರು. ಇಲ್ಲಿ ಮಂತ್ರಿ ಅಂತ ಏನು ಮಾಜಿ ಶಾಸಕರು ಮಂತ್ರಿ ಇವಾಗ ಆಗಿರ್ತಕ್ಕಂಥವರು ಇವತ್ತು ಅವರಿಗೆ ಬೇಕಾದಂಥ ಅಧಿಕಾರಿಗಳನ್ನ ಎಲ್ಲ ಕಡೆ ಹಾಕ್ಕೊಂಡು, ಅಂದರೆ ಒಂದು ಜಾತಿ ವ್ಯವಸ್ಥೆ ಅಂತ ಹೇಳ್ತೀನಿ ನಾನು, ಈ ತಾಲೂಕಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲ ಅವ್ರ ಸಮಾಜದ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು. 6 ಸ್ಟೇಷನ್ ಇದೆ, 6 ಸ್ಟೇಷನಲ್ಲೂ ಅವರೇ ಅಧಿಕಾರಿಗಳಿರ್ತಕ್ಕಂಥದ್ದು. ಇವತ್ತು ನಮ್ಮ BJP ಕಾರ್ಯಕರ್ತರು ಯಾವುದು ನ್ಯಾಯಬದ್ಧವಾಗಿ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ರಕ್ಷಣೆ ಕೊಡುವಂಥ ಕೆಲಸ ಇಲ್ಲ. ಅದಕ್ಕೆ ವಿರುದ್ಧವಾಗಿ ಕಂಪ್ಲೇಂಟ್ ತಗೊಂಡು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವ್ರ ಮೇಲೆ ಕೇಸ್ ಹಾಕಿ ಅವನಿಗೆ ಜೈಲಿಗೆ ಕೊಡಿಸುವಂಥ ಕೆಲಸ ಆಗ್ತಾ ಇದೆ. ಇದೇ ವೇಳೆ ಬಿಜೆಪಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸುಮಾರು 500 ಮಂದಿ ಪೊಲೀಸರನ್ನ ಬಂದೋಬಸ್ತ್ಗೆ ನಿಯೋಜಿಸಲಾಗಿತ್ತು. ಮಂಜುನಾಥ್, ಸಮಗ್ರ ಸುದ್ದಿ, ಹೊಸಕೋಟೆ. ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಮತ್ತೊಮ್ಮೆ ದೆಹಲಿಯ ಪಾರ್ಲಿಮೆಂಟ್ ಹಾರಿಸಬೇಕಾಗಿದೆ. ಇದಕ್ಕಾಗಿ ಶಕ್ತಿ ಕೇಂದ್ರದ ಮೂಲಕ ಮೋದಿಯ ಕನಸಿನ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ಮೂಲಕ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಲಾಗಿದೆ ಅಂತ ವಿಧಾನ ಪರಿಷತ್ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ಹೇಳಿದ್ದಾರೆ. ಚಿಂತಾಮಣಿ ತಾಲೂಕಿನ ಊಲವಾಡಿ ಕ್ಷೇತ್ರದ ಬಿಜೆಪಿ ಶಕ್ತಿ ಕೇಂದ್ರದ ಮಹಾಸಭೆಯನ್ನು ಮಾಡಿಗೆರೆ ಕ್ರಾಸ್ನಲ್ಲಿ ಇರುವ ಲಕ್ಷ್ಮೀ ದೇವಸ್ಥಾನದ ಬಳಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ವೈ.ಎ. ನಾರಾಯಣಸ್ವಾಮಿ, ಪ್ರಧಾನಮಂತ್ರಿ ಮೋದಿ ದೇಶದ 15,000 ಕೇಂದ್ರಗಳಲ್ಲಿ ಭಾಜಪ ಕಾರ್ಯಕರ್ತರ ಜೊತೆ ಸಂವಾದ ಕಾರ್ಯಕ್ರಮ ನಡೆಸಿದ್ದು ಅದು ಯಶಸ್ವಿಯಾಗಿದೆ. ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 272 ಸ್ಥಾನಗಳನ್ನು ಪಡೆದಿದ್ದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿಯೂ 350 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮೋದಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ತರುತ್ತೇವೆ ಅಂತ ಹೇಳಿದರು. ಭಾರತೀಯ ಜನತಾ ಪಾರ್ಟಿಯ ಜೆಂಡಾವನ್ನ ದೆಹಲಿಯ ಪಾರ್ಲಿಮೆಂಟ್ ಮೇಲೆ ಮತ್ತೊಮ್ಮೆ ಹಾರಿಸುವ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮನೆ ಮನೆಗೆ ಬೂತ್ ಮುಖಾಂತರ, ಶಕ್ತಿ ಕೇಂದ್ರ ಮುಖಾಂತರ ಈ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸುಗಳನ್ನ, ಯೋಜನೆಗಳನ್ನ, ಸ್ಕೀಮ್ಗಳನ್ನ ಅವ್ರನ್ನ ಮನೆ ಮನೆಗೆ ತಲುಪಿಸೋ ಪ್ರಯತ್ನವನ್ನು ಮಾಡುವ ಮುಖಾಂತರ ಈ ಎಲೆಕ್ಷನ್ ಚಾಲನೆ ಕೊಟ್ಟಿದ್ದೇವೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಸುಶೀಲಾ ದೇವರಾಜ್, ಮಾಡಿಗೆರೆ ಅರುಣ್ ಬಾಬು, ಬ್ಯಾಲಹಳ್ಳಿ ಆಂಜನೇಯ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಇಮ್ರಾನ್ ಖಾನ್, ಸಮಗ್ರ ನ್ಯೂಸ್, ಚಿಂತಾಮಣಿ. ಉದ್ಯಾನವನದಲ್ಲಿ ಕುಳಿತು ಸಿಹಿ ಹಂಚಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುತ್ತಿರುವ ಪುಟಾಣಿ ವಿದ್ಯಾರ್ಥಿಗಳ ಸಂಭ್ರಮದಲ್ಲಿ ಭಾಗಿಯಾಗಿರೋ ಪುರಸಭೆ ಅಧ್ಯಕ್ಷೆ ಹಾಗೂ ಶಿಕ್ಷಕರು. ಅಂದಹಾಗೆ ಇದೆಲ್ಲ ಕಂಡು ಬಂದಿದ್ದು ಎಲ್ಲಿ ಅಂತೀರಾ? ನೀವೇ ನೋಡಿ. ಬೇಲೂರಿನ ಲರ್ನಿಂಗ್ ಟ್ರೀ ಮಾಂಟೆಸರಿ ಪ್ರೀ ಶಾಲೆ ಪುಟಾಣಿ ವಿದ್ಯಾರ್ಥಿಗಳು ಜೂನಿಯರ್ ಕಾಲೇಜು ಆವರಣದ ಪಕ್ಕದ ಉದ್ಯಾನವನದಲ್ಲಿ ಸಿಹಿ ಹಂಚಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಸಡಗರದಿಂದ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಭಾರತಿ ಅರುಣ್ ಕುಮಾರ್, ಲರ್ನಿಂಗ್ ಟ್ರೀ ಶಾಲೆ ಮುಖ್ಯಸ್ಥೆ ಶಿಕ್ಷಕಿ ಸೌಮ್ಯ, ಕಲ್ಪನಾ, ಕವಿತಾ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ಭಾರತಿ ಅರುಣ್ ಕುಮಾರ್, ಮಹಿಳೆಯ ಪಾತ್ರವನ್ನು ಯಾವುದೇ ಪುರುಷರಿಗೆ ಮಾಡಲು ಬರುವುದಿಲ್ಲ. ಇದೇ ಮಹಿಳೆಯ ಹೆಗ್ಗಳಿಕೆ. ಆದರೂ ಅನಾದಿ ಕಾಲದಿಂದಲೂ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ 2ನೇ ದರ್ಜೆ ಪ್ರಜೆಯಾಗಿಯೇ ಗುರುತಿಸಲ್ಪಟ್ಟಿದ್ದಾಳೆ. ಈಗಲೂ ಆಕೆಗೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆ ಎಂಬ ಕಾರಣಕ್ಕೆ ಅವಕಾಶಗಳನ್ನು ನಿರಾಕರಿಸಲಾಗ್ತಾ ಇದೆ. ಕೆಲವು ಕ್ಷೇತ್ರಗಳಲ್ಲಿ ಮಹಿಳೆಯರು ಉನ್ನತ ಸಾಧನೆ ಮಾಡಿ ಪ್ರಸಿದ್ಧಿಯಾಗಿದ್ದರೂ ಅವರ ಸಂಖ್ಯೆ ಬೆರಳೆಣಿಕೆಯಷ್ಟು ಮಾತ್ರ ಅಂತ ಹೇಳಿದರು. ಜೊತೆಗೆ ಮಹಿಳೆಯರನ್ನು ಎಲ್ಲ ಸ್ತರಗಳಲ್ಲೂ ಮೇಲಕ್ಕೆತ್ತಬೇಕು, ಆಕೆಗೆ ಸಮಾನ ಅವಕಾಶಗಳನ್ನು ನೀಡಬೇಕು, ಆಕೆಯ ಸಾಧನೆಗಳನ್ನು ಗುರುತಿಸಬೇಕು ಎಂಬ ಉದ್ದೇಶದಿಂದ ನಮ್ಮಲ್ಲಿ ಅನೇಕ ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ದಿನೇಶ್ ಬೆಳ್ಳಾವರ, ಸಮಗ್ರ ಸುದ್ದಿ, ಬೇಲೂರು. ಅರಸೀಕೆರೆ ನಗರದ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಉದ್ಯಮಿ ಅರುಣ್ ಕುಮಾರ್ ಪದಗ್ರಹಣ ಮಾಡಿದ್ದಾರೆ. ಅಲ್ಲದೆ ಸದಸ್ಯರುಗಳಾಗಿ ಮಾಜಿ ನಗರಸಭಾಧ್ಯಕ್ಷ ಮೋಹನ್ ಕುಮಾರ್ ಹಾಗೂ ಮಾಜಿ ಪುರಸಭಾ ಸದಸ್ಯ ಸುಬ್ರಹ್ಮಣ್ಯ ಬಾಬು ಯಾದವ್ ಕೂಡ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅರಸೀಕೆರೆ ನಗರದ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ನಗರದ ಪ್ರಮುಖ ವಾಣಿಜ್ಯ ಉದ್ಯಮಿ ಅರುಣ್ ಕುಮಾರ್ ಮತ್ತು ಸದಸ್ಯರುಗಳಾಗಿ ಮಾಜಿ ನಗರಸಭಾಧ್ಯಕ್ಷ ಮೋಹನ್ ಕುಮಾರ್, ಮಾಜಿ ಪುರಸಭಾ ಸದಸ್ಯ ಸುಬ್ರಹ್ಮಣ್ಯ ಬಾಬು ಯಾದವ್ ಪದಗ್ರಹಣ ಮಾಡಿದರು. ಪದಗ್ರಹಣದ ನಂತರ ಮಾತನಾಡಿದ ಉದ್ಯಮಿ ಅರುಣ್ ಕುಮಾರ್, ನಮ್ಮ ಏಳಿಗೆಗೆ ಶ್ರಮಿಸಿದ ಶಾಸಕ ಶಿವಲಿಂಗೇಗೌಡರನ್ನ ಹಾಡಿ ಹೊಗಳಿದ್ರು ಹಾಗೂ ಯಾವುದೇ ಸಂಕೋಚವಿಲ್ಲದೆ ಉತ್ತಮ ಕಾರ್ಯ ನಿರ್ವಹಿಸಲು ಎಲ್ಲರ ಸಹಕಾರ ಅಗತ್ಯ ಅಂತ ಹೇಳಿದರು. ಇದೇ ವೇಳೆ ಶಾಸಕ ಶಿವಲಿಂಗೇಗೌಡ ಮಾತನಾಡಿ, ಉತ್ತಮ ಮಾನದಂಡ ಇಟ್ಟುಕೊಂಡು ಅರುಣ್ ಕುಮಾರ್ರ ಹೆಸರು ಸೂಚಿಸಿ ತಾಲೂಕಿನ ಅಭಿವೃದ್ಧಿ ಕೆಲಸಗಳು ಮಾಡಲಿ ಅಂತ ಹಾರೈಸಿದರು. ಸಭೆಯಲ್ಲಿ ಮಾಜಿ ನಗರಸಭಾಧ್ಯಕ್ಷ ಸಮೀವುಲ್ಲಾ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಹುಚ್ಚೇಗೌಡ, ಗೊಲ್ಲರಹಳ್ಳಿ ಹನುಮಪ್ಪ, ಮನಕತ್ತೂರು ಗಿರಿಯಪ್ಪ, ಧರ್ಮಶೇಖರ್,
ಬಂಡಿಗೌಡರ್ ರಾಜಣ್ಣ, ಆಯುಕ್ತ ಪರಮೇಶ್ವರ್ ಉಪಸ್ಥಿತರಿದ್ದರು. ಕಣಕಟ್ಟೆ ಕುಮಾರ್, ಸಮಗ್ರ ಟಿವಿ, ಅರಸೀಕೆರೆ. ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ರಬ್ಬನಹಳ್ಳಿ ಗ್ರಾಮದಲ್ಲಿ ವಿವಿಧ ಪಕ್ಷಗಳನ್ನು ತೊರೆದ ಕಾರ್ಯಕರ್ತರು ಜೆಡಿಎಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡರು. ದೇವನಹಳ್ಳಿ ತಾಲೂಕಿನ ರಬ್ಬನಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಮುಖಂಡ ಪ್ರಭಾಕರ್ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನೊಳಗೊಂಡು 100 ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಸಮ್ಮುಖದಲ್ಲಿ ಜೆಡಿಎಸ್ಗೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಶಾಸಕ ನಿಸರ್ಗ ನಾರಾಯಣಸ್ವಾಮಿಯವರನ್ನು ಪಕ್ಷದ ಮುಖಂಡರು ಆತ್ಮೀಯವಾಗಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ, ತಾಲೂಕಿನಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸಗಳು ಪ್ರಚಾರಕ್ಕಿಂತ ಜನರ ಮನದಲ್ಲಿ ಉಳಿಯುವ ಕೆಲಸವಾಗಬೇಕಿದೆ. ಸರ್ಕಾರದಿಂದ ಯಾವುದೇ ಕಾಮಗಾರಿಗೆ ಹೆಚ್ಚಿನ ಅನುದಾನ ದೊರೆಯಬೇಕಾದರೆ ಆ ಕಾಮಗಾರಿಗಳ ಶಂಕುಸ್ಥಾಪನೆ ವರದಿಯನ್ನು ಸರ್ಕಾರಕ್ಕೆ ನೀಡಬೇಕು. ಜೊತೆಗೆ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಇರೋದ್ರಿಂದ ನೀತಿ ಸಂಹಿತೆ ಎದುರಾಗಬಾರದೆನ್ನುವ ಉದ್ದೇಶದಿಂದ ಜರೂರಾಗಿ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡುತ್ತಿದ್ದು, ಆಯಾ ಗ್ರಾಮದ ಮುಖಂಡರಿಗೆ ಮಾಹಿತಿ ತಡವಾದರೆ ಅನ್ಯಥಾ ಭಾವಿಸಬಾರದೆಂದು ಅಂತ ತಿಳಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರನ್ನೊಳಗೊಂಡು 100 ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ತತ್ವ ಸಿದ್ಧಾಂತ ಒಪ್ಪಿ ಸೇರ್ಪಡೆಯಾಗುತ್ತಿರುವುದು ಸಂತಸ ತಂದಿದೆ. ರಬ್ಬನಹಳ್ಳಿ ಗ್ರಾಮವೇ ಜೆಡಿಎಸ್ ಕಾರ್ಯಕರ್ತರನ್ನು ಒಳಗೊಂಡಿದೆ. ಅನ್ಯ ಪಕ್ಷದ ಕಾರ್ಯಕರ್ತರೇ ಇಲ್ಲದಿರುವುದು ಪ್ರಶಂಸನೀಯ. ಇದಕ್ಕೆ ಕಾರಣಕರ್ತರಾದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಕಾಮಗಾರಿಗಳ ಉತ್ಸವವೇ ನಡೆಸುತ್ತಿರುವುದು. ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ನಾಳೆ ಎನ್ನದೇ ಸ್ಥಳದಲ್ಲಿಯೇ ಸಂಬಂಧಪಟ್ಟವರಲ್ಲಿ ಮಾತನಾಡಿ ಕೆಲಸ ಮಾಡುತ್ತಿದ್ದಾರೆ ಅಂತ ಎಪಿಎಂಸಿ ಅಧ್ಯಕ್ಷ ಕೆವಿ ಮಂಜುನಾಥ್ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ, ಬಮುಲ್ ಮಾಜಿ ಅಧ್ಯಕ್ಷ ಅಪ್ಪಯ್ಯಣ್ಣ, ತಾಲೂಕು ಪಂಚಾಯಿತಿ ಸದಸ್ಯರಾದ ಮಹೇಶ್, ಶ್ರೀನಿವಾಸ್, ಶೈಲಜಾ, ಮುಖಂಡರಾದ ಹರಳುಗುರ್ಕಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ರಾಜು ಅಗಸ್ತ್ಯ, ಸಮಗ್ರ ಸುದ್ದಿ, ದೇವನಹಳ್ಳಿ. ಆಕೆ ಬಡ ಕುಟುಂಬದಲ್ಲಿ ಹುಟ್ಟಿದ ಹಳ್ಳಿಯ ಹೆಣ್ಣು ಮಗಳು. ಹುಟ್ಟಿದಾಗಿನಿಂದಲೂ ಏನಾದರೂ ಸಾಧನೆ ಮಾಡಬೇಕೆಂದುಕೊಂಡಿದ್ದ ಆಕೆ ಇಂದು ಎಲ್ಲರ ಪ್ರೀತಿಯ ಮಜಲ್ ಮೋಮ್ ಆಗಿದ್ದಾರೆ. ಜೊತೆಗೆ ಜೀವನದಲ್ಲಿ ಸಾಧನೆ ಮಾಡಬೇಕೆನ್ನುವ ಛಲದಿಂದ ಬೆಂಗಳೂರಿಗೆ ಬಂದು ನೆಲೆಸಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಹಾಗಾದರೆ ಆ ಮಹಿಳೆ ಯಾರು? ಮಾಡಿದ ಸಾಧನೆ ಆದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಪ್ರೋ ಕಾರ್ಡ್ ಹಿಡಿದು ಪುರುಷರಿಗಿಂತ ಕಮ್ಮಿ ಇಲ್ಲ ಎನ್ನುವಂತೆ ಜಿಮ್ನಲ್ಲಿ ವರ್ಕೌಟ್ ಮಾಡುತ್ತಿರುವ ಈ ಮಹಿಳೆ ಹೆಸರು ಮಮತಾ. ಮೂಲತಃ ಬೆಂಗಳೂರು ಹೊರವಲಯದ ಗೌರಿಬಿದನೂರು ತಾಲೂಕಿನ ಹಳ್ಳಿಯೊಂದರಲ್ಲಿ ಜನಿಸಿದವರು. ಹುಟ್ಟಿದಾಗಿನಿಂದಲೂ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ರು. ಮದುವೆಯಾದ ನಂತರವೂ ಸಹ ಸಾಧನೆ ಮಾಡಬೇಕು ಎನ್ನುವ ಛಲದಿಂದ ಬೆಂಗಳೂರಿನ ಜಿಮ್ ಒಂದರಲ್ಲಿ ದೇಹದಾಢ್ಯ ತರಬೇತಿ ಪಡೆದರು. ಬಳಿಕ ನಿರಂತರ ಶ್ರಮದಿಂದ ಬೆಂಗಳೂರಿನಲ್ಲಿ ನಡೆದ ಸೌತ್ ಇಂಡಿಯಾ ದೇಹದಾಢ್ಯ ಪ್ರೋ ಕಾರ್ಡ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಹಳ್ಳಿ ಹುಡುಗಿ ದೇಶದ ಮೊದಲ ದೇಹದಾಢ್ಯ ಸ್ಪರ್ಧೆಯ ಮಹಿಳಾ ವಿಜೇತರಾಗಿ ಕನ್ನಡಿಗರ ಮನಗೆದ್ದಿದ್ದಾರೆ. ಅಲ್ಲದೆ ದೇಶದಲ್ಲಿ ಮಹಿಳೆಯರ ವಿಭಾಗದ ಸೌತ್ ಇಂಡಿಯಾದ ನಂಬರ್ 1 ಸ್ಥಾನಕ್ಕೇರುವ ಮೂಲಕ ಕೀರ್ತಿ ಪತಾಕೆ ಹಾರಿಸಿದ್ದು, ಮಮತಾರವರ ಈ ಸಾಧನೆಯಿಂದ ಮುಂದಿನ ಒಲಿಂಪಿಕ್ನಲ್ಲಿ ಭಾಗವಹಿಸುವ ಅವರ ಕನಸು ಈಡೇರಿದಂತಾಗಿದೆ. ಇನ್ನು ಮಮತಾರವರು ಮದುವೆಯಾಗಿ 5 ವರ್ಷದ ಹೆಣ್ಣು ಮಗುವಿನ ತಾಯಿಯಾಗಿದ್ದರೂ ಸಹ ತನ್ನ ಮನೆಯವರ ಸಹಕಾರದಿಂದ ಜಿಮ್ ಕೋಚ್ ಕೃಷ್ಣ ವೆಂಕಟೇಶ್ವರ ನಿರಂತರ ಶ್ರಮದಿಂದ ಕರ್ನಾಟಕದ ಹಳ್ಳಿಯ ಹುಡುಗಿ ಇಂದು ದೇಶಾದ್ಯಂತ ಖ್ಯಾತಿ ಪಡೆಯುವಂತಾಗಿದೆ. ಇನ್ನು ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಮಹಿಳಾ ದೇಹದಾಢ್ಯ ಪಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕವನ್ನ ಪಡೆದಿರುವುದು ಕನ್ನಡ ನಾಡಿನ ಹೆಮ್ಮೆಯೇ ಆಗಿರುವುದಂತೂ ಸುಳ್ಳಲ್ಲ. ಅಂತಾರಾಷ್ಟ್ರೀಯ ದೇಹದಾಢ್ಯ ಪಟುವಾಗಿದ್ದ ಕೋಚ್ ವೆಂಕಟೇಶ್ ಕಳೆದ 3 ತಿಂಗಳಿನಿಂದ ನಿರಂತರವಾಗಿ ಅವರನ್ನು ಟ್ರೈನ್ ಮಾಡುವ ಮೂಲಕ ಪ್ರಶಸ್ತಿಯನ್ನು ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮಮತಾರವರ ಈ ಸಾಧನೆ ಹಿಂದೆ ಅವರ ಮನೆಯವರ ಹೆಚ್ಚಿನ ಪ್ರೋತ್ಸಾಹದ ಜೊತೆಗೆ ಅವರಲ್ಲಿನ ಛಲವೇ ಈ ಸಾಧನೆಗೆ ಸಾಧ್ಯ ಎನ್ನುತ್ತಾರೆ ಅವರ ಜಿಮ್ ಟ್ರೈನರ್. ಸ್ಟೂಡೆಂಟ್ ಆಗಿ ಮಮತಾ ಅವರು ಕೂಡ ಟ್ರೈನ್ ಆಗ್ತಿದ್ದಾರೆ. ಮಮತಾ ಅವರು ಈ ಒಂದು ಜರ್ನಿನ ವೆರಿ ಫಾಸ್ಟಾಗಿ ರೀಚ್ ಮಾಡಿದ್ರು. ಯಾಕೆಂದರೆ ಅವರು ಅಷ್ಟು ಹಾರ್ಡ್ ವರ್ಕ್ ಇದೆ, ಅದಕ್ಕೆ ಅಷ್ಟೇ ಸಪೋರ್ಟ್ ನಮ್ಮದು ಕೂಡ ಇದೆ. ಜೊತೆಲಿ ಇವತ್ತು ಪ್ರೋ ಕಾರ್ಡ್ನ ವಿನ್ ಮಾಡಿರೋ ಫಸ್ಟ್ ವುಮೆನ್ ಬಾಡಿ ಬಿಲ್ಡರ್ ಅಂತಲೇ ಹೇಳ್ಬೋದು ಮಮತಾ ಅವ್ರನ್ನ. ಇಂಡಿಯಾದಲ್ಲಿ 2 ಪ್ರೋ ಕಾರ್ಡ್ ತೊಗೊಂಡಿದ್ದಾರೆ. ಅದರಲ್ಲಿ ನಮ್ಮ ಸೌತ್ ಝೋನಲ್ಲಿ ಫಸ್ಟ್ ಟೈಮು ಪ್ರೋ ಕಾರ್ಡ್ ತೊಗೊಂಡು ಇವತ್ತು ಒಲಿಂಪಿಯಾ ಲೆವೆಲ್ಗೆ ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಗಳಿಗೆ ಎಲಿಜಿಬಲ್ ಆಗಿದ್ದಾರೆ. ಒಟ್ನಲ್ಲಿ ಮಹಿಳೆಯನ್ನ ಅಡುಗೆ ಮನೆಗೆ ಸೀಮಿತವಾಗಿರಬೇಕು ಎಂದು ಹೇಳುವ ಕಾಲದಲ್ಲಿ ಮನೆಯವರ ಪ್ರೋತ್ಸಾಹ, ಕೋಚ್ ನೀಡಿದ ಸಹಕಾರ ಹಾಗೂ ನೆರವಿನಿಂದ ಕನ್ನಡ ನಾಡಿನ ಹಳ್ಳಿ ಹುಡುಗಿಯೊಬ್ಬರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲುವು ಸಾಧಿಸಿ ಕನ್ನಡ ನಾಡಿಗೆ, ಭಾರತ ದೇಶಕ್ಕೆ ಕೀರ್ತಿ ತಂದಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಸಿ ಕಾರ್ತಿಕ್, ಸಮಗ್ರ ಸುದ್ದಿ, ಆನೇಕಲ್. ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಉಪಶಾಖೆಯ ಉದ್ಘಾಟನಾ ಸಮಾರಂಭ
ಮಾರ್ಚ್ 12ರಂದು ನಡೆಯಲಿದೆ ಅಂತ ರಾಮಕೃಷ್ಣ ಮಠದ ಪೀಠಾಧ್ಯಕ್ಷರಾದ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ತಿಳಿಸಿದ್ದಾರೆ. ಶಿರಾ ನಗರದ ಚಂಗಾವರ ರಸ್ತೆಯಲ್ಲಿ ನೂತನವಾಗಿ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಉಪಶಾಖೆ ನಿರ್ಮಿಸಲಾಗಿದೆ. ಅಂದಹಾಗೆ ಇದರ ಉದ್ಘಾಟನಾ ಸಮಾರಂಭ, ಪ್ರಾರ್ಥನಾ ಮಂದಿರ, ಸಾಧು ನಿವಾಸ ಕಟ್ಟಡಗಳ ಭೂಮಿ ಪೂಜಾ ಕಾರ್ಯಕ್ರಮ ಮಾರ್ಚ್ 12ರಂದು ನಡೆಯಲಿದೆ ಅಂತ ರಾಮಕೃಷ್ಣ ಮಠದ ಪೀಠಾಧ್ಯಕ್ಷರಾದ ಶ್ರೀ ವೀರೇಶಾನಂದ ಸ್ವಾಮೀಜಿ ತಿಳಿಸಿದ್ದಾರೆ. ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 9:30 ಚೆನ್ನೈನ ರಾಮಕೃಷ್ಣ ಮಠದ ಉಪಾಧ್ಯಕ್ಷರಾದ ಗೌತಮಾನಂದಜಿ ಮಹಾರಾಜರ ದಿವ್ಯ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಮಂಗಳೂರಿನ ಶ್ರೀ ರಾಮಕೃಷ್ಣ ಮಠದ ಜಿತಕಾಮಾನಂದಜಿ ಮಹಾರಾಜ್ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಅಂತ ಹೇಳಿದರು. ಇನ್ನು ಬಿ ಸತ್ಯನಾರಾಯಣ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ನ್ಯಾಯಮೂರ್ತಿ ಡಾಕ್ಟರ್ ಎಂಎನ್ ವೆಂಕಟಾಚಲಯ್ಯ, ಮಾಜಿ ಸಚಿವ ಟಿಬಿ ಜಯಚಂದ್ರ, ಮಾಜಿ ಶಾಸಕ ಡಿಆರ್ ಪಾಟೀಲ್ ಸೇರಿದಂತೆ ಅನೇಕ ಪ್ರಮುಖರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಅಂತ ಮಾಹಿತಿ ನೀಡಿದರು. ಶ್ರೀಮಂತ್, ಸಮಗ್ರ ಸುದ್ದಿ, ಶಿರಾ. ಸಂಸದ ಪ್ರಕಾಶ್ ಹುಕ್ಕೇರಿ ಇಲ್ಲಿಯವರೆಗೆ ರೈತರ ಬಗ್ಗೆ ಕಾಳಜಿ ವಹಿಸಿ ಎಷ್ಟೋ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ ಅಂತ ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದ್ದಾರೆ. ಅಲ್ಲದೆ ಇನ್ನು ಮುಂದೆ ಸಹ ಇನ್ನಷ್ಟು ಯೋಜನೆಗಳನ್ನು ತಂದು ಕೆಲಸ ಮಾಡುತ್ತೇವೆ ಅಂತ ತಿಳಿಸಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಕರಂಗಾವ ಗ್ರಾಮದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ನೂತನ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಅಂದಹಾಗೆ ಬಸ್ ನಿಲ್ದಾಣದಿಂದ ಬೀರೇದೇವರ ದೇವಸ್ಥಾನದವರೆಗೆ 80 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ರಸ್ತೆ ಕಾಮಗಾರಿ ಕೈಗೊಳ್ಳಲಾಗ್ತಾ ಇದೆ. ಇನ್ನು ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಗಣೇಶ್ ಹುಕ್ಕೇರಿ, ಶೀಘ್ರದಲ್ಲೇ ಕರಂಗಾವ ಏತ ನೀರಾವರಿ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು. ಜೊತೆಗೆ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿ ಈ ಭಾಗಕ್ಕೆ ಶಾಶ್ವತ ನೀರಾವರಿ ಕಲ್ಪಿಸುವ ಕಾರ್ಯ ಮಾಡುತ್ತೇನೆ ಅಂತ ತಿಳಿಸಿದರು. ಇದಲ್ಲದೆ ಸಂಸದ ಪ್ರಕಾಶ್ ಹುಕ್ಕೇರಿ ಇಲ್ಲಿಯವರೆಗೆ ರೈತರ ಬಗ್ಗೆ ಕಾಳಜಿ ವಹಿಸಿ ಎಷ್ಟೋ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ. ಇನ್ನು ಮುಂದೆಯೂ ಸಹ ಇನ್ನಷ್ಟು ಯೋಜನೆಗಳನ್ನು ತಂದು ಕೆಲಸ ಮಾಡುತ್ತಾರೆ ಅಂತ ಹೇಳಿದರು. ಇದೇ ವೇಳೆ ಅವರು, ಸದ್ಯದ ಮಟ್ಟಿಗೆ ಬೇಸಿಗೆ ಇರೋದ್ರಿಂದ ಟ್ಯಾಂಕರ್ಗಳ ಮೂಲಕ ಕರಂಗಾವ, ದೋನವಾಡ, ಬಂಬಲವಾಡ ಹಳ್ಳಿಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಕೆಲಸ ಮಾಡುತ್ತೇವೆ. ಹಾಗೆ ಈ ಬಾರಿಯೂ ಸಹ ಜನರ ಆಶೀರ್ವಾದ ಸಿಕ್ಕರೆ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಗೆದ್ದು ನಿಮ್ಮ ಸೇವೆ ಮಾಡುತ್ತಾರೆ ಅಂತ ತಿಳಿಸಿದರು. ಭೀಮ್ಸೇನ್ ಕಾಂಬ್ಳೆ, ಸಮಗ್ರ ಸುದ್ದಿ, ಚಿಕ್ಕೋಡಿ. ವಿಜಯಪುರ ಜಿಲ್ಲಾ ಪೊಲೀಸರಿಂದ ಆಟೋ ಚಾಲಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸದ್ಯ ಜಿಲ್ಲಾ ಎಸ್ಪಿ ಪ್ರಕಾಶ್ ನಿಕ್ಕಂ ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಅವರು ಸಂಚಾರಿ ನಿಯಮ ಉಲ್ಲಂಘಿಸದಂತೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚಿಸಿದರು. ಈ ವೇಳೆ ಎಎಸ್ಪಿ ನೇಮಗೌಡ ಹಾಗೂ ಡಿಎಸ್ಪಿ ಅಶೋಕ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಕಚ್ಚಾಡಿಕೊಳ್ತಿದ್ದಾರೆ ದೋಸ್ತಿ. ಶಾಸಕ ಸಿಎಂ ನಡುವೆ ಶುರುವಾಗಿದೆ ಕುಸ್ತಿ. ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ನಡೆಯುತ್ತಿರುವ ಜಗಳ ಊಟಗೋಸಿ. ಗಂಡ ಸತ್ತು 1-2 ತಿಂಗಳಿಗೆ ರಾಜಕೀಯ ಬೇಕಾಗಿರಲಿಲ್ಲ. ಸುಮಲತಾ ಬಗ್ಗೆ ಕೆಟ್ಟ ಭಾವನೆಯಿಂದ ಹೇಳಿಕೆ ನೀಡಿಲ್ಲ. ಅವರ ವಿರುದ್ಧ ಹೇಳಿಕೆ ನೀಡಿದ್ದಕ್ಕೆ ನಾನು ಕ್ಷಮೆ ಕೇಳಲ್ಲ. ಇವನು ಕಂದಾಯ ಅಧಿಕಾರಿ ಮೋಹನ. ಈತನ ವಿರುದ್ಧ ಮಾಡಲಾಗ್ತಿದೆ ಸಾಕಷ್ಟು ಆರೋಪನ. ಸಣ್ಣ ಹುದ್ದೆಯಲ್ಲಿದ್ರೂ ಹೆದರಿಸ್ತಿದ್ದಾನೆ ಸರ್ಕಾರನ. ಬೀದರ್ನಲ್ಲಿ 3 ಸಚಿವರಿದ್ರೂ ಪ್ರಯೋಜನವಿಲ್ಲ. ಇಲ್ಲಿನ ಸಮಸ್ಯೆಗಳು ಯಾವುವೂ ಪರಿಹಾರ ಕಂಡಿಲ್ಲ. ಕುಡಿಯೋ ನೀರಿಗೆ ಹಾಹಾಕಾರ ಇನ್ನೂ ತಪ್ಪಿಲ್ಲ. ಭೂತ ಬಂಗಲೆಯಂತಾಗಿದೆ ಅಂಬೇಡ್ಕರ್ ಭವನ. ಇಲ್ಲಿ ಕಲ್ಪಿಸಿಕೊಟ್ಟಿಲ್ಲ ಯಾವುದೇ ಸೌಲಭ್ಯನ. ಕೋಟಿ ಖರ್ಚು ಮಾಡಿ ನಡೆಸಲಾಗ್ತಾ ಇದೆ ಕಳಪೆ ಕಾಮಗಾರಿನ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ಬಿಗ್ ನ್ಯೂಸ್ ನೋಡ್ತಾ ಇರಿ. ವಂದನೆಗಳು.